ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ಬರ ಪರಿಹಾರದ 3ನೇ ಹಂತದ ಹಣ ಇನ್ನೂ ತುಂಬ ಜನ ರೈತರ ಖಾತೆಗೆ ಜಮಾವಣೆಯಾಗಿಲ್ಲ. ಈ ಕುರಿತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಒಂದು ಪೋಲ್ ಕೇಳಿದೆ, ಅಲ್ಲಿ ಸುಮಾರು ಶೇಕಡ 80% ಜನ ರೈತರುಗಳು ಅಮೌಂಟ್ನ ಖಾತೆಗೆ ಜಮಾ ಆಗಿಲ್ಲ ಅಂತ ಹೇಳಿ ತಿಳಿಸಿದ್ದೀರಾ. ಸ್ನೇಹಿತರೆ, ನಾನಿಲ್ಲಿ ಲೈವ್ ಪ್ರೂಫಾಗಿ ನಾನು ಕಮೆಂಟ್ ಸೆಕ್ಷನ್ನ ಕೂಡ ಓಪನ್ ಮಾಡಿ ತೋರಿಸ್ಕೊಡ್ತೀನಿ. ತುಂಬ ಜನ ರೈತರ ಖಾತೆಗೆ ಹಣ ಜಮಾವಣೆ ಆಗಿದೆ ಅಂತ ಹೇಳಿ ರೈತರು ಕೂಡ ಕಾಮೆಂಟ್ನ ಮಾಡಿದ್ದಾರೆ. ಹಾಗೆಯೇ ಬಂದಿಲ್ತಿರ್ತಕ್ಕಂಥ ರೈತರು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ನಮಗೆಲ್ಲ ಬಂದಿಲ್ಲ ಅಂಥೇಳಿ. ಇಲ್ಲಿ ನೀವು ನೋಡ್ಬೋದು, 960 ಬಂದಿದೆ. ಹಾಗೆಯೇ ನಮಗೂ ಬಂತು. ಹಾಗೆಯೇ ನಾಟ್ ರಿಸೀವ್ಡು 2874 ಬಂದಿದೆ. ನಮ್ಗೆ ಇನ್ನೂ ಬಂದಿಲ್ಲ ಸರ್. ಹಾಗೆಯೇ 3ನೇ ಹಂತದ ಬರ ಪರಿಹಾರ ಬಂದಿದೆ. ಈಗ ನೋಡಿ, ಮಿಕ್ಸಡ್ ಕಾಮೆಂಟ್ಗಳು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ನಮಗೂ ಬಂದಿದೆ 1438 ರೂಪಾಯಿಗಳು. ಹಾಗೆಯೇ 3400 ಜಮಾ ಆಗಿದೆ. ಹಾಗೆಯೇ 1437 ಜಮಾವಣೆ ಆಗಿದೆ. ಈ ರೀತಿ ಬಂದಿದೆ ಮತ್ತು ಬಂದಿಲ್ಲ ಅಂಥೇಳಿ ತಿಳಿಸಿದ್ದಾರೆ ರೈತರುಗಳು. ಇದ್ರ ಜೊತೆಗೆ ತುಂಬ ಜನ ರೈತರುಗಳು ಇದು ಸುಳ್ಳು ಸುದ್ದಿ ಅಂತ ಕೂಡ ಕಾಮೆಂಟ್ ಮಾಡಿದ್ದೀರಾ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ಯಾವುದೇ ಸುಳ್ಳು ಸುದ್ದಿಯನ್ನು ಹೇಳೋದ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನಿಲ್ಲಿ ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತಾ ಇದ್ದೀನಿ. ನೀವು ಕೆಲವು ರೈತರುಗಳಿಗೆ ಆಲ್ರೆಡಿ ಕ್ರೆಡಿಟ್ ಆಗಿದೆ. ನಾನೇ ಸ್ವತಃ ಕೂಡ ನಾನು ವಿತ್ಡ್ರಾಲ್ ಕೂಡ ಮಾಡಿ ಕೊಟ್ಟಿದ್ದೀನಿ ಕೆಲವೊಂದು. ಮತ್ತು ನನಗೆ ಕೆಲವು ಸ್ಕ್ರೀನ್ಶಾಟ್ನು ಕೂಡ ಹಾಕ್ತೀನಿ, ನೀವು ನೋಡ್ಬೋದು. ಈ ರೈತನಿಗೆ ನೋಡಿ 2874 ರೂಪಾಯಿ ಬಂದಿದೆ. ಹಾಗೆಯೇ ಈ ರೈತನಿಗೂ ಕೂಡ 2874 ಬಂದಿದೆ. ಹಾಗೆಯೇ ಈ ರೈತನಿಗೆ 1437 ರೂಪಾಯಿ ಹಣ ಖಾತೆಗೆ ಜಮಾ ಆಗಿದೆ. ಸ್ನೇಹಿತರೆ, ಇದೇ ರೀತಿ 437 ರೂಪಾಯಿಂದ ಹಿಡಿದು 3480 ರೂಪಾಯಿ ತನಕ ಆ ಥರ ಜಮೀನಿನ ಮೇಲೆ ಅಮೌಂಟ್ನ ಕ್ರೆಡಿಟ್ ಮಾಡಿದ್ದಾರೆ. ಸ್ನೇಹಿತರೆ, ನಾನು ಈ ಮಾಹಿತಿಗಳನ್ನೆಲ್ಲ ನಿಮ್ಗೆ ಏನಕ್ಕೆ ನಾನು ಸ್ಕ್ರೀನ್ಶಾಟ್ ಎಲ್ಲ ತೋರಿಸ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ತುಂಬ ಜನ ಹಣ ಬಂದಿರೋ ಬಗ್ಗೆ, ಯಾಕಂದರೆ ಹೆಚ್ಚು ಜನಕ್ಕೆ ಕ್ರೆಡಿಟ್ ಆಗದೇ ಇರೋ ಕಾರಣದಿಂದಾಗಿ ಹಣ ಬಂದಿರೋದು ಸುಳ್ಳು ಅಂತೇಳಿ ತಿಳಿಸ್ತಾ ಇದ್ದೀರಾ. ಆ ಕಾರಣಕ್ಕೋಸ್ಕರ ನಾನು ಈ ಎಲ್ಲ ಸ್ಕ್ರೀನ್ಶಾಟ್ಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನು ಉಳಿದ ರೈತರುಗಳಿಗೆ ಖಾತೆಗೆ ಯಾವಾಗ ಬರ್ತದೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಇಲ್ಲಿ ಒಂದು ಸರ್ಕಾರದಿಂದ ಯಾವುದೇ ತರಹದ ಪ್ರಕಟಣೆ ಹೊರಬಂದಿಲ್ಲ. ಹಣ ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಷ್ಟೇ ಜಮಾವಣೆ ಆಗಿದೆ ಅಂತ ಒಂದು ಮಾಹಿತಿ ಪ್ರಕಾರ ತಿಳಿದು ಬಂದಿದೆ. ಇದರಲ್ಲೇ ತಿಳಿಯುತ್ತೆ ಸರ್ಕಾರವು ಎಲ್ಲ ರೈತರಿಗೂ ಕೂಡ ಖಾತೆಗೆ ಹಣ ಜಮಾವಣೆ ಮಾಡ್ತಾ ಇಲ್ಲ ಅಂತ ಹೇಳಿ. ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರ ವ್ಯಾಪ್ತಿಗೆ ಯಾರ್ಯಾರೆಲ್ಲ ಬರ್ತಾರೆ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ, ಯಾರೆಲ್ಲ 5 ಎಕರೆಗಿಂತ ಕಡಿಮೆ ಜಮೀನು ಒಣ ಭೂಮಿಯನ್ನು ಹೊಂದಿರ್ತಾರೋ ಅವರು ಸಣ್ಣ ರೈತರ ವ್ಯಾಪ್ತಿಗೆ ಬರ್ತಾರೆ. ಮತ್ತು 2.5 ಎಕರೆಗಿಂತ ಕಮ್ಮಿ ಜಮೀನು ಯಾರು ಹೊಂದಿರ್ತಾರೋ ಅವರು ಅತಿ ಸಣ್ಣ ರೈತರ ವ್ಯಾಪ್ತಿಗೆ ಬರ್ತಾರೆ. ಸ್ನೇಹಿತರೆ, ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳ ವ್ಯಾಪ್ತಿಯಲ್ಲಿ ಸುಮಾರು 18 ಲಕ್ಷಗಳ ರೈತರುಗಳು ವ್ಯಾಪ್ತಿಗೆ ಬರ್ತಾರೆ. ಆ 18 ಲಕ್ಷ ರೈತರುಗಳಿಗೆಲ್ಲ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಕೇಳ್ಬೋದು. ಸ್ನೇಹಿತರೆ, ತುಂಬ ಜನಕ್ಕೆ ಅಮೌಂಟು ಸಣ್ಣ ಮತ್ತು ಅತಿ ಸಣ್ಣ ರೈತರ ಆದರೂ ಕೂಡ ಇನ್ನೂ ಕೂಡ ಖಾತೆಗೆ ಜಮಾವಣೆ ಆಗಿಲ್ಲ. ಇಲ್ಲಿ ಸರ್ಕಾರದ ಕೆಲವು ನಿರ್ದೇಶನಗಳು, ನೀತಿಗಳು ಇದಕ್ಕೆಲ್ಲ ಪ್ರಮುಖ ಕಾರಣ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಅದಕ್ಕಾಗಿ ರೈತರಲ್ಲಿ ಗೊಂದಲಗಳು ಮುಂದುವರಿಸಿದೆ. ಸ್ನೇಹಿತರೆ, ನಾನು ಮೊದಲೇ ತೋರಿಸಿರೋ ಹಾಗೆ ತುಂಬ ಜನ ರೈತರುಗಳಿಗೆ ಅಮೌಂಟು ಯಾವ ಡೇಟ್ನೊಂದು ಕ್ರೆಡಿಟ್ ಆಗಿತ್ತು ಅಂದರೆ 10ನೇ ತಾರೀಕಿನಿಂದ 11ನೇ ತಾರೀಕು ತನಕ ಕ್ರೆಡಿಟ್ ಆಗಿದೆ. ಮತ್ತು ಇತ್ತೀಚೆಗೆ 3 ದಿನಗಳಿಂದ ಯಾವುದೇ ಹಣ ಜಮಾವಣೆ ಆಗಿಲ್ಲ. ನಾನು ಅಪ್ಡೇಟ್ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿ ಈ ವಿಡಿಯೋನ ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ತಾರೀಕು 15ನೇ ತಾರೀಕಾಗಿರುತ್ತೆ. ಸ್ನೇಹಿತರೆ, ಈ ಕಳೆದ 5 ದಿನಗಳಿಂದ ಯಾವುದೇ ತರಹದ ಸರ್ಕಾರದಿಂದ ಅಪ್ಡೇಟ್ ಬಂದಿಲ್ಲ. ಬರ ಪರಿಹಾರ ಹಣ ಚೆಕ್ ಮಾಡುವಂತಹ ಪರಿಹಾರ ಪೇಮೆಂಟ್ ವೆಬ್ಸೈಟ್ ಆಗಿರ್ಬೋದು, ಹಾಗೆಯೇ DBT ಆ್ಯಪ್ಗಳಾಗಿರ್ಬೋದು, ಈ ಎಲ್ಲ ಆ್ಯಪ್ಗಳಲ್ಲಿ ಚೆಕ್ ಮಾಡಿ ನೋಡಿದಾಗ ರೈತರಿಗೆ ಹಣ ಸಂದೇಹ ಆಗಿರುವ ಅಪ್ಡೇಟು ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ. ಸ್ನೇಹಿತರೆ, ಅಂತಿಮವಾಗಿ ಹೇಳೋದಾದರೆ ಈ ಯೋಜನೆಯು ಎಲ್ಲ ರೈತರಿಗೂ ಕೂಡ ದೊರಕಲ್ಲ. ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗಷ್ಟೇ ಈ ಯೋಜನೆ ಲಾಭ ಸಿಗುತ್ತೆ. ಸ್ನೇಹಿತರೆ, ಸರ್ಕಾರವು ಮುಂದಿನ ದಿನಗಳಲ್ಲಿ ಏನಾದರೂ ಬರ ಪರಿಹಾರದ ಕುರಿತು ಅಪ್ಡೇಟ್ನ ಕೊಟ್ಟರೆ ನಾನು ಕೂಡಲೇ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಾಧ್ಯವಾದರೆ ಶೇರು, ಲೈಕು ನಿಮ್ಮ ಸ್ನೇಹ ವರ್ಗಕ್ಕೆ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದಾಗಿತ್ತು ಸ್ನೇಹಿತರ ಮಾಹಿತಿ. ಈ ಮಾಹಿತಿ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.